ಸರ್, ಅಸಮಾಧಾನಗಳು ಸಹಜವಾದಂಥದ್ದು. ಮಂತ್ರಿ ಸಿಗಲ್ಲ ಅನ್ನೋದಕ್ಕೆ ಸಹಜವಾದ, ಆದರೆ ಸರಿಯಾಗತ್ತಾ? ಯಾರೂ ಆ ರೀತಿ ಭಾಳ ದೊಡ್ಡ ಪ್ರಮಾಣದಾಗ ಅಸಮಾಧಾನ ಆಗಿ ಬಿ ಜೆ ಪಿಯವರು ಮಾತಾಡೋ ರೀತಿಯೊಳಗೆ, ಜನತಾದಳದವ್ರು ಬರೀ ನನ್ನ ಪಕ್ಷಕ್ಕೆ ಅನ್ನೋ ರೀತಿಯೊಳಗೆ ಕಾಂಗ್ರೆಸ್ ಪಕ್ಷದಾಗ ಅಸಮಾಧಾನಗಳದ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಸಮರ್ಥವಾಗಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲ ನಿಭಾಯಿಸುವಂಥ ಶಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಇರೋದ್ರಿಂದ ಇಂಥದ್ದೇನಾಗಲ್ಲ. ಸಹಜ ಇದು, ಯಾರಿಗಾದ್ರೂ ಆಗೋದು. ಸರಿಯಾಗಂಥದ್ದು ಕೆಲಸ ಆಗುತ್ತೆ, ಯಾವುದೂ ತೊಂದರೆ ಇಲ್ಲ. ಇವತ್ತೂ ನನಗನ್ಸಿದ ಮಟ್ಟಿಗೆ ಏನು ಖಾತೆಗಳ ಹಂಚಿಕೆನೂ ಇವತ್ತು ಆಗುತ್ತಂತ ವಿಶ್ವಾಸದಿಂದ ಇದ್ದೀವಿ. ಖಾತೆಗಳ ಹಂಚಿಕೆನೂ ಇವತ್ತು ಮಾಡ್ತಾರೆ. ಸರ್, ಇನ್ನೊಂದು ಮಹಿಳಾ ಕೋಟ ಭರ್ತಿ ಮಾಡಿಲ್ಲ ಅನ್ನೋ ಬಿ ಜೆ ಪಿ ಅದೇ ಆರೋಪ ಮಾಡ್ತಾರೆ. ನೋಡಿ, ಬಿ ಜೆ ಪಿಯವರಿಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕೂ ಇಲ್ಲ. ಯಾವ ನೈತಿಕ ಹಕ್ಕೈತೆ? ಹಿಂದೆ ಒಂದು ಗೌರ್ಮೆಂಟ್ದೊಳಗೆ ಅವ್ರದ್ದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಆದರೆ ನಾವು ಅವ್ರು ಮಾಡ್ಯಾರಂತ ನಮ್ಮಲ್ಲೇ ಆ ರೀತಿ ಇಲ್ಲ. ಮಹಿಳಾ ಕೋಟ ಕೊಡ್ತಾರೆ. ಮಹಿಳೆಯರ ಅವಕಾಶಗಳನ್ನು ತಪ್ಸೋಕ್ಕಾಗಲ್ಲ. ಒಂದು ಸಣ್ಣ ಪುಟ್ಟ ಚರ್ಚೆಗಳದಾವು, ಆ ಚರ್ಚೆಗಳು ಸರಿಯಾಗಂಥ ಕೆಲಸ ಆಗುತ್ತೆ. ನಿನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ರಿ, ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಸಾಕಷ್ಟು 3 ಜನ ಸಚಿವರ ನಡುವೆ ಫೈಟಿಂಗ್ ನಡೀತಾ ಇದೆ, ನನಗೆ ಬೇಕು ಅನ್ನುವಂಥದ್ದು. ಬಟ್ ನಾನು ಯಾವುದು ಫೈಟ್ ಮಾಡ್ತಾ ಇಲ್ಲ. ನನಗೆ ಮುಖ್ಯಮಂತ್ರಿಗಳು ಪಕ್ಷ ಏನು ಜವಾಬ್ದಾರಿಯನ್ನು ಕೊಡುತ್ತೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿದ್ದು ನಮ್ಮ AICC ಅಧ್ಯಕ್ಷರು ನನಗೆ ಮಂತ್ರಿ ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಂದಿದ್ದೆ. ಅಭಿನಂದನೆ ಹೇಳಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡೆ. ಅಲ್ಲ, ಸಮುದಾಯದ ಒಳಗಡೆನೆ ನನಗೆ ಬೇಕು ಹಿಂದೆಲ್ಲ ಬೇರೆ ಕೊಡ್ತಾಯಿದ್ರು, ಈಗ ಇನ್ನೊಂದು ಸಮುದಾಯ ಕೊಡಿ ಅನ್ನೋವಂಥದ್ದು. ನಾನು ಆ ರೀತಿ ಯಾವುದೂ ಚರ್ಚೆಯನ್ನು ಮಾಡಿಲ್ಲ. ನಾನು ಹೋಗಿ ಅವರಿಗೆ ಆಶೀರ್ವಾದವನ್ನು ತೆಗೆದುಕೊಂಡು ಹೊರಟಿದ್ದೀನಿ. ಅದನ್ನು ಬಿಟ್ಟರೆ ಬೇರೆ ನನಗೆ ಆ ಇಲಾಖೆ ಕೊಡ್ರಿ, ಈ ಇಲಾಖೆ ಕೊಡ್ರಿ ಅಂತ ಯಾವ ಇಲಾಖೆದು ಡಿಮ್ಯಾಂಡನ್ನು ಮಾಡ್ತಾಯಿಲ್ಲ. ಅಲ್ಲ, ಇವರು CMನೂ ಭೇಟಿಯಾಗಿದ್ರು. ಇಲ್ಲ, CM ಸಾಹೇಬ್ರು ನಾನು ಭೇಟಿಯಾಗಲ್ಲ. ನಾನು ಅಲ್ಲೇ ಭೇಟಿಯಾಗಿದ್ದೆ. ನಿನ್ನೆ ಅಲ್ಲಿ ಭೇಟಿಯಾಗಿದ್ದೆ, ಕಾರ್ಯಕ್ರಮದೊಳಗೆ ಭೇಟಿಯಾಗಿದ್ದೆ, ಮಾತಾಡಿದ್ದೆ. ಬಟ್ ಆದರೆ ನಾನು ಈ ಇಲಾಖೆದ ಡಿಮ್ಯಾಂಡ್ ಇಟ್ಟಿಲ್ಲ. ಯಾವ ಇಲಾಖೆ ಕೊಟ್ಟರು ಅದು ಪ್ರಾಮಾಣಿಕವಾಗಿ ಸಮರ್ಥವಾಗಿ ನಿಭಾಯಿಸ್ತೀನಿ. ಸರ್, ಅಸಮಾಧಾನಗಳು ಸಹಜವಾದಂಥದ್ದು. ಮಂತ್ರಿ ಸಿಗಲ್ಲ ಅನ್ನೋದಕ್ಕೆ ಸಹಜವಾದ, ಆದರೆ ಸರಿಯಾಗತ್ತಾ? ಯಾರೂ ಆ ರೀತಿ ಭಾಳ ದೊಡ್ಡ ಪ್ರಮಾಣದಾಗ ಅಸಮಾಧಾನ ಆಗಿ ಬಿ ಜೆ ಪಿಯವರು ಮಾತಾಡೋ ರೀತಿಯೊಳಗೆ, ಜನತಾದಳದವ್ರು ಬರೀ ನನ್ನ ಪಕ್ಷಕ್ಕೆ ಅನ್ನೋ ರೀತಿಯೊಳಗೆ ಕಾಂಗ್ರೆಸ್ ಪಕ್ಷದಾಗ ಅಸಮಾಧಾನಗಳದ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಸಮರ್ಥವಾಗಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲ ನಿಭಾಯಿಸುವಂಥ ಶಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಇರೋದ್ರಿಂದ ಇಂಥದ್ದೇನಾಗಲ್ಲ. ಸಹಜ ಇದು, ಯಾರಿಗಾದ್ರೂ ಆಗೋದು. ಸರಿಯಾಗಂಥದ್ದು ಕೆಲಸ ಆಗುತ್ತೆ, ಯಾವುದೂ ತೊಂದರೆ ಇಲ್ಲ. ಇವತ್ತೂ ನನಗನ್ಸಿದ ಮಟ್ಟಿಗೆ ಏನು ಖಾತೆಗಳ ಹಂಚಿಕೆನೂ ಇವತ್ತು ಆಗುತ್ತಂತ ವಿಶ್ವಾಸದಿಂದ ಇದ್ದೀವಿ. ಖಾತೆಗಳ ಹಂಚಿಕೆನೂ ಇವತ್ತು ಮಾಡ್ತಾರೆ. ಸರ್, ಇನ್ನೊಂದು ಮಹಿಳಾ ಕೋಟ ಭರ್ತಿ ಮಾಡಿಲ್ಲ ಅನ್ನೋ ಬಿ ಜೆ ಪಿ ಅದೇ ಆರೋಪ ಮಾಡ್ತಾರೆ. ನೋಡಿ, ಬಿ ಜೆ ಪಿಯವರಿಗೆ ಮಾತಾಡೋಕ್ಕೆ ಯಾವ ನೈತಿಕ ಹಕ್ಕೂ ಇಲ್ಲ. ಯಾವ ನೈತಿಕ ಹಕ್ಕೈತೆ? ಹಿಂದೆ ಒಂದು ಗೌರ್ಮೆಂಟ್ದೊಳಗೆ ಅವ್ರದ್ದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಆದರೆ ನಾವು ಅವ್ರು ಮಾಡ್ಯಾರಂತ ನಮ್ಮಲ್ಲೇ ಆ ರೀತಿ ಇಲ್ಲ. ಮಹಿಳಾ ಕೋಟ ಕೊಡ್ತಾರೆ. ಮಹಿಳೆಯರ ಅವಕಾಶಗಳನ್ನು ತಪ್ಸೋಕ್ಕಾಗಲ್ಲ. ಒಂದು ಸಣ್ಣ ಪುಟ್ಟ ಚರ್ಚೆಗಳದಾವು, ಆ ಚರ್ಚೆಗಳು ಸರಿಯಾಗಂಥ ಕೆಲಸ ಆಗುತ್ತೆ. ನಿನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ರಿ, ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಸಾಕಷ್ಟು 3 ಜನ ಸಚಿವರ ನಡುವೆ ಫೈಟಿಂಗ್ ನಡೀತಾ ಇದೆ, ನನಗೆ ಬೇಕು ಅನ್ನುವಂಥದ್ದು. ಬಟ್ ನಾನು ಯಾವುದು ಫೈಟ್ ಮಾಡ್ತಾ ಇಲ್ಲ. ನನಗೆ ಮುಖ್ಯಮಂತ್ರಿಗಳು ಪಕ್ಷ ಏನು ಜವಾಬ್ದಾರಿಯನ್ನು ಕೊಡುತ್ತೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿದ್ದು ನಮ್ಮ AICC ಅಧ್ಯಕ್ಷರು ನನಗೆ ಮಂತ್ರಿ ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಂದಿದ್ದೆ. ಅಭಿನಂದನೆ ಹೇಳಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡೆ. ಅಲ್ಲ, ಸಮುದಾಯದ ಒಳಗಡೆನೆ ನನಗೆ ಬೇಕು ಹಿಂದೆಲ್ಲ ಬೇರೆ ಕೊಡ್ತಾಯಿದ್ರು, ಈಗ ಇನ್ನೊಂದು ಸಮುದಾಯ ಕೊಡಿ ಅನ್ನೋವಂಥದ್ದು. ನಾನು ಆ ರೀತಿ ಯಾವುದೂ ಚರ್ಚೆಯನ್ನು ಮಾಡಿಲ್ಲ. ನಾನು ಹೋಗಿ ಅವರಿಗೆ ಆಶೀರ್ವಾದವನ್ನು ತೆಗೆದುಕೊಂಡು ಹೊರಟಿದ್ದೀನಿ. ಅದನ್ನು ಬಿಟ್ಟರೆ ಬೇರೆ ನನಗೆ ಆ ಇಲಾಖೆ ಕೊಡ್ರಿ, ಈ ಇಲಾಖೆ ಕೊಡ್ರಿ ಅಂತ ಯಾವ ಇಲಾಖೆದು ಡಿಮ್ಯಾಂಡನ್ನು ಮಾಡ್ತಾಯಿಲ್ಲ. ಅಲ್ಲ, ಇವರು CMನೂ ಭೇಟಿಯಾಗಿದ್ರು. ಇಲ್ಲ, CM ಸಾಹೇಬ್ರು ನಾನು ಭೇಟಿಯಾಗಲ್ಲ. ನಾನು ಅಲ್ಲೇ ಭೇಟಿಯಾಗಿದ್ದೆ. ನಿನ್ನೆ ಅಲ್ಲಿ ಭೇಟಿಯಾಗಿದ್ದೆ, ಕಾರ್ಯಕ್ರಮದೊಳಗೆ ಭೇಟಿಯಾಗಿದ್ದೆ, ಮಾತಾಡಿದ್ದೆ. ಬಟ್ ಆದರೆ ನಾನು ಈ ಇಲಾಖೆದ ಡಿಮ್ಯಾಂಡ್ ಇಟ್ಟಿಲ್ಲ. ಯಾವ ಇಲಾಖೆ ಕೊಟ್ಟರು ಅದು ಪ್ರಾಮಾಣಿಕವಾಗಿ ಸಮರ್ಥವಾಗಿ ನಿಭಾಯಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.